ಎಷ್ಟು ತಲೆಗಳು ಉಡ್ತಾವ ಗೊತ್ತಾಗಲ್ಲ. ಮಸಣ ಮಾಡಕ್ ಬಿಡ್ತೀನಿ. ಫಸ್ಟ್ ಸೀಸನ್ ಇಂದ ಮಸಣ ಅನ್ಕೊಂಡೆ ಡೈಲಾಗ್ ಮುಗಿಸ್ಬಿಟ್ಟಲ್ಲ. ನಟ್ಟಿಗೆ ಜಿಪ್ಪ ಕಳಕ್ ಬರಲ್ಲ. ನಿಮ್ಮ ಅಣ್ಣನ್ ಕರ್ಕೊಂಡ್ ಬಂದಿದ್ಯಾ, ನೀನ್ ಮಸಣ ಮಾಡ್ತೀಯಾ? ಆಗಲ್ಲ, ಮದುವೆ ಮಾಡ್ಕೊಡಕ್ ಆಗಲ್ಲ ಇದು. ಮಾಮರ ಹೆಂಗಾರ ಮಾಡಿ ಪ್ಲೀಸ್, ನೀವೇ ನಿಮ್ ಮುಂದೆ ನಿಂತು ನಮ್ಮ ದಾರಿ ಎಳೆದು ಕೊಡ್ರಲ್ಲ. ಅದು ಒಂದು ಬಾಕಿ ಇದೆ, ದಾರಿ ಎರೆದು ಕೊಡೋದು. ನಾನೇ ನನ್ನ ಕೈಯಾರ ನನ್ನ ಹೇಳ್ತೀನಿ, ಇನ್ನೊಬ್ಬನಿಗೆ ದಾರಿ ಎರೆದು ಕೊಡೋ ಬದಲು ಸೂಸೈಡ್ ಮಾಡ್ಕೊಳ್ಳೋದು ಒಳ್ಳೇದತ್ಲ. ಅಂದ್ರೆ ಇವಳು ನನ್ನ ಹೆಂಡತಿ ಕಣ. ಎಂತಿನ ಮತ್ತೆ ಮನೆ ಕೆಲಸ ಅಂದ್ರೆ ಮತ್ತೆ ಇನ್ನೇನ್ ಮಾಡ್ಲಿ? ಬಂದವರೆಲ್ಲ ನನ್ನ ಮಗಳು ನೋಡಬಿಟ್ಟು ಇವಳೇ ನೋಡ್ಕೊಂಡು ಇವಳೇ ಮದುವೆ ಆಗ್ತೀನಿ ಅಂತಿದ್ರಲ್ಲ, ಅದಕ್ಕೆ ಹೇಳ್ದೆ. ನೀನ್ ಹಂಗಾದ್ರೂ ಗಂಟು ಬಿದ್ದಿದ್ಯಲ್ಲ. ನನ್ನ ಮನೆ ಕೆಲಸ ಪರವಾಗಿಲ್ಲ, ನೀನ್ ಎಂತ ಆದ್ರೂ ಪರವಾಗಿಲ್ಲ, ನನಗೆ ಇವಳೇ ಬೇಕು. ಇವಳೇ ಬೇಕಾ? ಬಾಲಿ ಮಾಡ್ತೀನಿ ನನ್ನ ಮಗನೇ. ಇನ್ನೊಂದು ಕ್ಷಣ ಇಲ್ಲಿ ನಿಂತಿದ್ರೆ ನನ್ನ ಕತ್ತರಿಸಿ ತುಂಡು ತುಂಡಾಗಿ ಮಾಂಸ ಬಿಡ್ತಾನೆ ನನ್ನ ಮಗನೇ. ಹೋಯ್ತಿರ್ತಿಲ್ಲ ನೋಡ್ದೇನೆ. ಬಂದವರೆಲ್ಲ ಇವಳು ನೋಡ್ಬಿಟ್ಟು ನಿನ್ ನೋಡ್ತಾರಲ್ಲಿ. ಅಲಂಕಾರ ಮಾಡ್ಕೋಬೇಡ ಅಂತ ಎಷ್ಟು ಹೇಳಿ ಸಾಯ್ಬೇಕು. ಹೀಗೆ ಆಗ್ತಿದ್ರೆ ನನ್ನ ಮಗಳನ್ನ ಕಳ್ಸೋದು, ಮದುವೆ ಮಾಡ್ಕೊಡೋದು ಹೆಂಗೆ? ಯಾರ್ಯಾರ ಮಗಳನ್ನ ಮದುವೆ ಆಗ್ತಾರೆ? ನಾನಿದ್ದೀನಿ ಸರ್. ಬರೀ ಕೈ ಮಾತ್ರ ಕಾಣ್ತೈತೆ, ಯಾರು ಕಾಣ್ತಾ ಇಲ್ಲ. ಸರ್ ನೀವು? ನಮಸ್ಕಾರ ಸರ್. ಅದೇ ನಿಮ್ಮ ಮನೇಲಿ ಹೆಣ್ಣಿದೆ ಅಂತ ಹೇಳಿದ್ರು, ಅದಕ್ಕೆ ಬಂದೆ. ಕನ್ಯೆ ನೋಡಕ್ ಬಂದಿರೋದ? ಹೌದು ಸರ್. ಕೂತ್ಕೊಳ್ಳಿ ಸರ್, ಕೂತ್ಕೊಳ್ಳಿ. ಕರೆಸ್ತೀರಾ? ಕರೆಸ್ತೀನಿ ಸರ್. ಬೇಗ ಕರೆಸಿ. ಮಗಳೇ ಬಾರಮ್ಮ ಇಲ್ಲಿ. ಇವಳೆ ಸರ್ ನನ್ನ ಮಗಳು. ಸರ್ ಎಷ್ಟು ಚೆನ್ನಾಗಿದ್ದಾಳೆ ಸರ್, ಮಹಾಲಕ್ಷ್ಮಿ ಇದ್ದಂಗಿದ್ದಾಳೆ. ಇವಳೇ ನಾನು ಮದುವೆ ಆಗ್ತೀನಿ ಸರ್. ಸರ್ ನಿಮ್ ಕಣ್ಣು ಸರಿ ಇದೆ ತಾನೆ? ಚೆನ್ನಾಗಿದೆ ಸರ್, ಇವಳೇ ಮದುವೆ ಆಗ್ತೀನಿ ನಾನು. ನಿಜ ಹೇಳ್ತಾ ಇದ್ದೀರಾ? ನಮ್ಮ ತಾಣೆ ಹೇಳ್ತೀನಿ, ಇವಳೇ ನನ್ನ ಹೆಣ್ಣು. ಸರ್ ನಿಜವಾಗ್ಲೂ ಒಪ್ಕೊಂಡಿದ್ದೀರಾ? ಸರ್ ಇವಳಿಗೆ ನಾನು ತಾಳಿ ಕಟ್ಟೋದು ಸರ್. ಒಪ್ಕೊಂಡ್ಬಿಟ್ರಾ? ನೀನ್ ಯಾಕೆ ಬಿಡಪ್ಪಿ? ಅಲ್ಲ ಒಪ್ಕೊಂಡ್ರಲ್ಲ. ಸರ್ ಯಾಕೆ ಹೊಡಿತಿದ್ರಿ? ಯಾರವ್ರು? ಇವಳು ನನ್ನ ಹೆಂಡತಿ. ಅಂದ್ರೆ ನನ್ನ ಅತ್ತೆ, ತಾಯಿ ಸಮಾನ. ಅತ್ತೆ ಏನ್ ಸಂಸ್ಕಾರ, ಏನ್ ಸಂಸ್ಕಾರ. ಸರ್ ನಿಜವಾಗ್ಲೂ ನಿಮ್ ಗುಣ ನನಗೆ ಬಹಳ ಇಷ್ಟ ಆಯ್ತು ಸರ್. ಥ್ಯಾಂಕ್ಸ್. ನನ್ನ ಮಗಳನ್ನ ಮದುವೆ ಆಗ್ತಿರಲ್ಲ ಸರ್? ಖಂಡಿತ ಆಗ್ತೀನಿ ಸರ್. ಸಾಯ್ತು ಸರ್, ಫಿಕ್ಸ್ ಮಾಡೋಣ. ಅಂದಂಗೆ ಏನ್ ಕೆಲಸ ಮಾಡ್ತೀರಿ ಸರ್? ರೈತರ ಕೆಲಸ ಸರ್. ರೈತರಿಗೆ ನನ್ನ ಮಗಳು ಕೊಡೋದ? ನಾನು ಕೊಡಲ್ಲ. ನಾನು ಏನಿದ್ರು IT BT ದೊಡ್ಡ ಕಂಪನಿ ಲ್ಯಾಂಡ್ಗಳಿಗೆ ನನ್ನ ಮಗಳು ಕೊಡೋದು. ಏನ್ ಸರ್ ಹಿಂಗ್ ಮಾತಾಡ್ತಾ ಇದ್ದೀರಾ? ರೈತರ ಬಗ್ಗೆ ಇಷ್ಟೊಂದು ಕಿಂಡಲ್ ಮಾಡ್ತೀರಾ ಸರ್? ಇಡೀ ದೇಶವೇ ಲಾಕ್ಡೌನ್ ಆಗಿ ಸ್ತಬ್ಧ ಆಯ್ತು ಸರ್, ಆದ್ರೆ ರೈತ ಮಾತ್ರ ನೇಗ್ಲಿಡ್ಕೊಂಡು ಉಳದ ಮರಿಲೇ ಇಲ್ಲ ಸರ್. ಅಷ್ಟೇ ಇಲ್ಲ, ಯಾಕೆ ಇಡೀ ಬೆಂಗಳೂರೆಲ್ಲ ಲಾಕ್ಡೌನ್ ಆದಾಗ ಎಷ್ಟೆಷ್ಟೋ ದೊಡ್ಡ ಕೆಲಸದಲ್ಲಿ ಇದ್ದವರೆಲ್ಲ ಹಳ್ಳಿಗೆ ಹೋಗಿ ಜೀವನ ಮಾಡಿದ್ರು ಸರ್. ಕೊನೆ ಕೈ ಹಿಡಿಯದೆ ರೈತರು ಕೆಲಸ ಸರ್. ನಮ್ದು ಚಿಕ್ಕ ಮನೆ ಆಗಿರ್ಬೋದು, ಆದ್ರೆ ಮನ್ಸು ದೊಡ್ಡದು ಸರ್. ನಮ್ಮ ಮನೇಲಿ ಅಂಬ್ಲಿನೋ ಗಂಜಿನೋ ಕುಡ್ಕೊಂಡು ಜೀವನ ಮಾಡ್ತೀನಿ. ಏನ್ ಸರ್ ಇಷ್ಟೆಲ್ಲ ಮಾತಾಡಿದ್ರು ಮನ್ಸು ಆ ಕಡೆ ಎಳಿತಿದೆ ಅಂದ್ರೆ ಬೇಡ ಬಿಡಿ ಸರ್, ಬೇರೆಯವರಿಗೆ ಕೊಟ್ಟು ಮದುವೆ ಮಾಡಿ. ಒಂದ್ ನಿಮಿಷ. ಏನಾಯ್ತು ರೀ, ಇಡೀ ಜಗತ್ತಿಗೆ ಅನ್ನ ಕೊಡೋ ರೈತ ಅವರು ನಮ್ಮ ಮಗಳಿಗೆ 3 ಹೊತ್ತು ಊಟ ಕೊಡಲ್ವಾ? ಕರೆಕ್ಟು ಕಡೆ ನಿನ್ ಮಾತು. ನಾನಿವತ್ತು ಹೆಮ್ಮೆ ಅಂತ ಹೇಳ್ಕೊತೀನಿ, ಒಬ್ಬ ರೈತರಿಗೆ ನನ್ನ ಮಗಳು ಕೊಟ್ಟು ಮದುವೆ ಮಾಡ್ತೀನಿ ಅಂತ. ಮನು ತುಂಬಾ ಖುಷಿ ಆಯ್ತಿದೆ. ಥ್ಯಾಂಕ್ ಯು ಸರ್. ನೀನು ಮೆಸೇಜ್ ಹೇಳುವಾಗ ಇಷ್ಟೆಲ್ಲ ಜನ ನಗ್ತಾ ಇದ್ರು, ಗಟ್ಟಿ ಮನಸ್ಸು ಮಾಡ್ಕೊಂಡು ಕಂಟಿನ್ಯೂ ಮಾಡ್ದಲ್ಲ, ಅದಕ್ಕಾದ್ರೂ ನನ್ನ ಮಗಳು ಕೊಡ್ಬೇಕು ನನಗೆ. ಥ್ಯಾಂಕ್ ಯು ಸರ್. ನೋಡು, ಇವಳು ಬಂಗಾರದಂಗೆ ನೋಡ್ಕೊಂತೀರ ನಂಬಿಕೆ ನನಗಿದೆ. ಖಂಡಿತ ನೋಡ್ಕೊತೀನಿ. ಚೆನ್ನಾಗಿರಿ, ನೋಡ್ತಾ ಭಟ್ರು ಸರ್, ಎಣ್ಣೆ ತೋರ್ ಕಷ್ಟ ಏನು ಅಂತ ಜಗತ್ತಿಗೆ ಗೊತ್ತು. ಎಲ್ರು ಬೀಗ್ರೂಟಕ್ಕೆ ಬಂದ್ಬಿಡ್ರಪ್ಪ, ಇಲ್ಲ ಚೌಟ್ರಿಲಿ ಬುಕ್ ಮಾಡ್ತೀರಾ ಆಯ್ತಾ? ಮಾವ ಚೌಟ್ರಿ ಬೇಡ, ಸುಮ್ನೆ ಲಾಕ್ ಡೌನ್ ಟೈಮ್ ದುಡ್ಡ ಸೇವ್ ಮಾಡ್ಬೇಕು. ಅದಕ್ಕೆ ನಮ್ಮ ಹೊಲದೊಳಗೆ 2 ಪೀಸ್ ಶಾಮೇನ್ ಹಾಕ್ತೀನಿ, ಅಲ್ಲಿ 2 ಮರಿ ಹೊಡೆದ್ಬಿಡೋಣ. ಹೌದಾ? ಬಾರೆ, ಇನ್ನು ನಮಗೆ ಚಿಂತೆ ತಪ್ಪು, ಮಗಳು ಸೇಲ್ ಹಾಕ್ಲಿ. ಓಕೆ ಬಾರ್ಲಿ ಜೋಶ್. ಓಕೆ, ಹೆಣ್ಣು ನೋಡುವ ಒಂದು ವೇಳೆಯಲ್ಲಿ ಏನೆಲ್ಲ ಕಾಮಿಡಿ ಆಗ್ಬೋದು ಅಂತ ಥಿಂಕ್ ಮಾಡ್ತಾ ಅದ್ರ ಜೊತೆಗೆ ಅದ್ಭುತವಾದಂತ ಒಂದು ಮೆಸೇಜ್ ನ ಕೊಟ್ಟಂತ ಜಿಜಿ ಮತ್ತು ತಂಡ. ಓಕೆ, ನಮ್ ಜಡ್ಜಸ್ ಏನ್ ಹೇಳ್ತಾರೆ ಅಂತ ನೋಡೋಣ. ಅಣ್ಣ ಏನ್ ಅನಿಸ್ತಾನ? ಪರ್ಫಾರ್ಮೆನ್ಸ್ ವೈಸು ಮತ್ತೆ ಮೇಕಪ್ ಇವಂದು ನನಗೆ ಬಹಳ ಇಷ್ಟ ಕಣೋ. ಇವನು ಎಷ್ಟು ಚೆನ್ನಾಗಿ ಮೇಕಪ್ ಹಾಕ್ತಾರೆ ಇವ್ನಿಗೆ. ಇವಾಗ ವಾಟ್ಸಾಪ್ ಅವನು ಹಿಂದಿನಲ್ಲಿ ಗ್ರೋವರ್ ಅಂತ ಒಬ್ಬ ಇದ್ದ, ಗೊತ್ತಾ? ಎಲ್ಲ ನಮ್ಮ ಕಾಲದಲ್ಲೆಲ್ಲ ವಿಲನ್ ಮಾಡೋನು ಗುಲ್ಶನ್ ಗ್ರೋವರ್ ಅಂತ. ಆತನ ನೋಡಿದಾಗೆಲ್ಲ ನಂಗೆ ಬಹಳ ಥ್ರಿಲ್ ಆಗೋದು. ಏನಂದ್ರೆ ಅವ್ನು ಒಂದು ಸಿನಿಮಾದಲ್ಲಿ ಇದ್ದಾಗ ಇನ್ನೊಂದು ಸಿನಿಮಾಲಿ ಇರ್ತಾರೆ, ಏನೋ ಒಂದು ಗೆಟಪ್ ಹಾಕೋ ಬರೋನು. ಅವನು ವಾಸ್ ವೆರಿ ಫೇಮಸ್ ಇನ್ ಪುಟಿಂಗ್ ಗೆಟಪ್ಸ್. ಆ ಥರ ಇವನು ಬಹಳ ಟ್ರೈ ಮಾಡ್ತಾನೆ. ಅವಾಗ ಏನಾಗ್ತದೆ, ಯಾರೇ ಒಬ್ರು ಒಂದು ಕಾನ್ಸಂಟ್ರೇಟ್ ಮಾಡಿ ನೋಡಿದಾಗ ಒಂದು ಕಲಾವಿದ ವಿಭಿನ್ನವಾಗಿ ಕಾಣಿಸ್ಬಿಟ್ಟ ಅಂದ್ರೆ ಖುಷಿ ಆಗ್ಬಿಡುತ್ತೆ. ಇದು ಆಕ್ಚುಲಿ ಕಲಾವಿದರಿಗೆ ತುಂಬಾ ದೊಡ್ಡ ಮಾನದಂಡ ಇದೆ ಗೆಟಪ್ಸ್. ತುಂಬಾ ಚೆನ್ನಾಗಿ ಕಾಣುತ್ತೇನೆ. ಫಸ್ಟ್ ಕಣ್ಣು ನಿನ್ ಮೇಲೆ ನನಗೆ ಬಿತ್ತು. ಎರಡನೇದು ಗೋವಿಂದೇಗೌಡನ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು. ಆಕ್ಚುಲಿ ನೀವಿಬ್ರು ಪೇರು ಬಹಳ ಅದ್ಭುತವಾಗಿತ್ತು. ತುಂಬಾ ಅಮಾಯಕ ಹೆಣ್ಮಗಳು ತರ ರಾಜಣ್ಣನ್ಗೆ ಎಂಥ ಪಾತ್ರ ಕೊಟ್ಟಿದ್ರಲ್ಲೋ. ನನಗೆ ಇಲ್ಲಿಂದ ಬರ್ತಾ ಇತ್ತು
ಮಗಳನ್ನ ಕರೀರಿ ಮಗಳನ್ನ ಅಂತ ಅಂದಾಗ ಹಂಗ್ ಬಂದು ಯಾರದಿಂದ ಬರೋಗ ಕರಿಯಕ್ ಮುಂಚೆ ಆಗ್ಲೇ ಬಗ್ ನೋಡ್ತಾವ್ ರಾಜಣ್ಣ. ರಾಜಣ್ಣ ಎಂಟ್ರಿ ನನಗೆ ಹೆಂಗಾಗ್ಬಿಡುತ್ತಂದ್ರೆ ಬಂಡೆ ಕೆಳಗಡೆ ಉಡ ಸಡನ್ ಆಗಿ ಆಚೆ ಬಂದು ಯಾರೋ ಇದಾರೆ ಅಂತ ತಕ್ಷಣ ಒಳಗೋಗ್ಬಿಡುತ್ತೆ. ರಾಜಣ್ಣ ಒಂದು ಸೆಂಟರ್ ಆಫ್ ಫಿಗರ್ ತರ ಅವರು ಇವ್ರು 3 ಜನ ಈ ಆಕ್ಟ್ಗೆ ಇಂಪಾರ್ಟೆಂಟು. ಇನ್ನು ಪಿಲ್ಲರ್ ಆಗಿ ಇವರೆಲ್ಲ ಬಂದೋದ್ರು. ಮನು ಹೆಂಗೆ ಅಂದ್ರೆ ಅವನು ಯೋಚನೆ ಮಾಡೋಣ ಕೂತ್ಕೊಂಡು, ಯಾಕಂದ್ರೆ ಈ ಪಾತ್ರದಲ್ಲಿ ನಾನು ಏನ್ ಬಂದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಕೊಂಡಿದ್ದಾನೆ. ಅವ್ನು ಮೊದಲೇ ಒರಿಜಿನಲ್ ಅವ್ನು ರೈತ ಅಲ್ವಾ, ಸೊ ನಮ್ದೇ ಮ್ಯಾಟ್ರನ್ನ ಇಟ್ಬಿಟ್ಟು ಹೈಲೈಟ್ ಆಗ್ಬಿಟ್ಟು ಅದು ಎಲ್ಲಾ ಕಡೆ ರೀಚ್ ಆಗಿ ಸ್ವಲ್ಪ ಒಳ್ಳೆ ಪ್ಲಸ್ ಪಾಯಿಂಟ್ ಆಗಿದೆ ನನಗೆ ಅಂತ ಮೈಂಡ್ ಅಲ್ಲಿ ಸಖತ ಓಡೈತೆ ಅವನಿಗೆ. ಎಲ್ಲಾ ಹಳ್ಳಿಗಳ ಕಡೆ ಗಂಡು ಮಕ್ಕಳು ನೋವು ತಿಂತಾ ಇರೋದಿದ್ದೀನಿ, ಯಾರು ತುಂಬಾ ಜನ ಗೊತ್ತಿಲ್ಲ. ನಾನು ಊರಿಗೆ ಹೋಗಿ ಕೂತ್ಕೋತೀನಲ್ಲ ಮಾತಾಡಕ್ಕೆ, ಏನೋ ಹೆಂಗಿದ್ರು ಎಲ್ಲ ಚೆನ್ನಾಗಿದ್ರೇನೋ ಹಂಗೇನೋ ದೊಡ್ಡವ್ರು ನನ್ನ ವಯಸ್ಕರು ಎಲ್ಲರೂ ಮಾತಾಡ, ಓ ಏನಪ್ಪ ಮಗನ ಮದುವೆನೇ ಮಾಡಿಲ್ಲ, ಎಣ್ಣೆ ಸಿಗ್ತಾ ಇಲ್ಲ, ಯಾಕ್ರೋ ಹಳ್ಳಿಗಳ ಕಡೆ ಸಿಗಲ್ಲ ಅಂದ್ರೆ ಅವ್ರು ಇದೇ ಹೊರಟು ಹೇಳ್ತಾರೆ. ಎಲ್ಲ ಆ ಥರ ಆಗೋಗಿದೆ, ಅದೆಲ್ಲ ಹೊರಟೋಯ್ತು. ನನ್ನ ಪ್ರಕಾರ 100% ಹಳ್ಳಿಯಾಗೆ ಉಳಿದಿರೋದು ಅಂತ ಎಲ್ಲರೂ ನೀವು ಗಮನಿಸಿದ್ರೆ ಕೆಲವೇ ಜಿಲ್ಲೆಗಳಿರುತ್ತೆ ಇಡೀ ರಾಜ್ಯದಲ್ಲಿ. ಕೆಲವು ಜಿಲ್ಲೆಗಳು ಝೂಮ್ ಹಾಕಿದ್ರೆ ಹೌದು ದೇ ಲಿವ್ ಫಾರ್ ಅಗ್ರಿಕಲ್ಚರ್ ಅಂತ. ಆ ಥರ ಈ ಕಡೆ ಮಂಡ್ಯ ಜಿಲ್ಲೆ ಆಗ್ಬೋದು, ಆ ಕಡೆ ಬಂದು ಇವರು ಹಾಸನ ಜಿಲ್ಲೆ ಒಂದು ಸ್ವಲ್ಪ, ಆ ಕಡೆ ಉತ್ತರ ಕರ್ನಾಟಕದಲ್ಲಿ ಬಹುತೇಕ, ದಕ್ಷಿಣ ಕನ್ನಡನೂ ಕೂಡ ತುಂಬ ಚೆನ್ನಾಗಿ ಅಲ್ಲೂ ಮಾಡ್ತಾರೆ. ನನ್ನ ಪ್ರಕಾರ ಒಂದು 40% ಇದೆ ಅಗ್ರಿಕಲ್ಚರ್, 60% ಈಸ್ಟ್ ಇಂಡಿಯಾ ಕಂಪನಿ ಆಗೋಗಿದೆ. ಇಲ್ಲ ಅದನ್ನ ಇವನು ಹೇಳ್ದ, ಆ ಪಾಯಿಂಟ್ ನನಗೆ ಇಷ್ಟ ಆಯ್ತು, ಚೆನ್ನಾಗಿತ್ತು. ಮನು ನೀನ್ ಎಂಟ್ರಿ ಕೊಟ್ಟಾಗ್ಲೇ ಇದು ಮೈಲೇಜ್ ಕ್ಯಾರೆಕ್ಟರ್ ಅಂತ ಗೊತ್ತಾಗೋಯ್ತು ಕಣೋ. ನೀನ್ ಯಾವಾಗ ಹುಡುಗಿನ ಒಪ್ಕೊಂಡು ಅವಾಗ್ಲೇ ಅವನು ಬಾಳ್ ಕೊಡೋ ಭಗವಂತ ಅಂತ ಗೊತ್ತಾಗೋಯ್ತು ನಮ್ಗೆ. ಅವಾಗ ಸಂತು ಇದ್ದವನು ಏನ್ ಅನಿಸ್ತು ಮಗ ಆ ಕ್ಷಣ ನಿಂಗೆ ಇದು ಮಾಡ್ಬೇಕು? ನೆನ್ನೆಯಿಂದ ರಿಹರ್ಸಲ್ ಮಾಡುವಾಗ ಒಬ್ನೇ ಕೂತ್ಕೊಂಡು ತರಕಾರಿ ಬೆಳೆ, ಆ ಬೆಳೆ, ಈ ಬೆಳೆ ಅಂತ ರಿಹರ್ಸಲ್ ಮಾಡ್ತೇನೆ ಅಂತ ನಾನು ಮೋಸ್ಟ್ಲಿ ರೀಲ್ಸ್ ಮಾಡ್ತವನೇನೋ ಅಂತ ಅನ್ಕೊಂಡು ಸುಮ್ಮನೆ. ಅದು ಈ ಎಂಟ್ರೆನ್ಸ್ ಅಲ್ಲಿ ಹಿಂಗ್ ಬಂದವನೇ ಅಂತ ಈಗಲೇ ಕಾರಣ ಗೊತ್ತಾಗಿತ್ತು ನನ್ಗೆ. ತುಂಬಾ ಪ್ರಾಕ್ಟೀಸ್ ಮಾಡಿದ್ದೇನೆ ಈ ಕ್ಯಾರೆಕ್ಟರ್ಗೆ. ಆಕ್ಚುಲಿ ಸುಮ್ನೆ ನಮಗೆ ವಿಷಯನೇ ಗುಟ್ಟೆ ಬಿಟ್ಟಿಲ್ಲ, ಸಖತ್ ಪಂಚ್ ಹೊಡಿತೀನಿ ಅಂತ ಹೇಳಿದ್ದ. ಅಲ್ಲಲ್ಲ, ನಿನ್ ಮೈಕ್ ಕೊಟ್ರು ಅಂತ ಪುಂಗಕ್ ಹೋಗ್ಬೇಡ, ಅದು ಅಷ್ಟೊಂದು ಪಂಚ್ ಆಗ್ತಾ ಇಲ್ಲ. ಮೈಕ್ ಕೊಟ್ಟಾಗ ಹೇಳಪ್ಪ ಅಣ್ಣ ನಂಗಿದ್ ಬೇಕಿತ್ತೇನಣ್ಣ. ಆಯ್ತು, ಇಲ್ಲ ಆಯ್ತಪ್ಪ. ಓಕೆ ರಕ್ಷಿತಾಂಬೆ ತುಂಬಾ ಎಂಜಾಯ್ ಮಾಡ್ತಾ ಇದ್ರಿ ಆಕ್ಚುಲಿ. ನಿನ್ಕಿನ್ನ ಜಾಸ್ತಿ ನಾನೇ ಎಂಜಾಯ್ ಮಾಡಿದ್ದು ಅಲ್ಲ ಸಿಕ್ಕಾಪಟ್ಟೆ. ನಾನು ಅದಕ್ಕೆ ಇಲ್ಲೊಂದು ಪಂಚ್ ಆದ ತಕ್ಷಣ ನಾನು ನಿಮ್ಮನ್ನ ನೋಡ್ತಾ ಇದ್ದೆ. ಅದೇ ನಾನು ಅಬ್ಸರ್ವ್ ಮಾಡಿದೆ. ನಾನು ಯಾವಾಗ್ಲೂ ಸ್ಪೆಷಲಿ ಈ ತರ ಆಕ್ಟ್ ಗಳಲ್ಲಿ ನಿನ್ಗೆ ನೋಡ್ತಾ ಇರ್ತೀನಿ. ಎವ್ರಿ ಪಂಚ್ ನಾನು ನಿಮ್ಮನ್ನೇ ನೋಡ್ತಾ ಇದ್ದೆ. ಅಯ್ಯೋ, ಆಮೇಲೆ ನಿನ್ ತಂಡ ಇದೆ ಅಲ್ಲ ಸೋಫಾಗಳ ಮೇಲೆ, ಎಲ್ಲರೂ ತುಂಬಾ ಎಂಜಾಯ್ ಮಾಡ್ತಾ ಇದ್ರು ನಿನ್ ಜೊತೆ.